ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಅಂದ್ರೆ ITR ಸಬ್ಮಿಟ್ ಮಾಡ್ತಾ ಇದ್ದೀರಾ? ITR ಅನ್ನ ಹೇಗೆ ಸಬ್ಮಿಟ್ ಮಾಡಬೇಕು ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ? ಸೊ ಈ ITR ಫೈಲಿಂಗ್ ಪ್ರೊಸೆಸ್ ಇವಾಗ ಸ್ವಲ್ಪ ಈಸಿ ಆಗಿದ್ದರೂ ಇನ್ನೂ ಹೆಚ್ಚಿನ ಜನರಿಗೆ, ಎಸ್ಪೆಷಲಿ ಫಸ್ಟ್ ಟೈಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ITR ಸಬ್ಮಿಷನ್ ಮಾಡುವುದಂದ್ರೆ ತುಂಬಾನೇ ಹೆದರುತ್ತಾರೆ. ಸೊ ಹಾಗಾಗಿ ಫ್ರೆಂಡ್ಸ್, ನೀವು ನಿಮ್ಮ ಹತ್ತಿರ ಒಂದು ಚೆಕ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಿಕೊಂಡು ಅದನ್ನ ಫಾಲೋ ಮಾಡಿದರೆ ಯಾವುದೇ ಭಯ ಇರಲಾರದೆ ನೀವೇ ಖುದ್ದಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಸಬ್ಮಿಟ್ ಮಾಡಬಹುದು. ಜೊತೆಗೆ ಈ ಚೆಕ್ ಲಿಸ್ಟ್ ದಿಂದ ನೀವು ITR ಫೈಲಿಂಗ್ ಪ್ರೊಸೆಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡಿಕೊಳ್ಳಬಹುದು. ಇದು ಎಲ್ಲದರ ಜೊತೆಗೆ ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲು ಯಾವ ರೀತಿಯ ಡಾಕ್ಯುಮೆಂಟ್ಸ್ ಗಳ ಅವಶ್ಯಕತೆ ಇದೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡುವುದರಿಂದ ನೀವು ಹೇಗೆ IT ಡಿಪಾರ್ಟ್ಮೆಂಟ್ ದಿಂದ ಪೆನಾಲ್ಟಿಯನ್ನ ಜೊತೆಗೆ ನೋಟಿಸ್ ಅನ್ನ ಅವಾಯ್ಡ್ ಮಾಡಬಹುದು, ಮತ್ತು ITR ಫಾರ್ಮ್ ಗಳನ್ನ ಅಂದ್ರೆ ITR ಫೈಲ್ ಮಾಡಲು ಯಾವ ರೀತಿಯ ಫಾರ್ಮ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ ನೀವು ಅರ್ಥ ಮಾಡಿಕೊಳ್ಳಬಹುದು. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ನೀವೇನಾದ್ರೂ ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡ್ತಿದ್ರೆ ಯಾವ ಯಾವ ಅಂಶಗಳನ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ತಪ್ಪದೆ ಪ್ರೆಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡುವವರು, ಅದೇ ರೀತಿಯಾಗಿ ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲು ಇಚ್ಛಿಸುವವರು ಯಾವ ಯಾವ ಅಂಶಗಳನ್ನ ಫಾಲೋ ಮಾಡಬೇಕು ಮತ್ತು ಆ ಅಂಶಗಳು ಹೇಗೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಸಬ್ಮಿಟ್ ಮಾಡಲು ಗೈಡ್ ಮಾಡುತ್ತವೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇ ಅಂಶ ಅಂದ್ರೆ ಅದು ಹೂ ನೀಡ್ಸ್ ಟು ಫೈಲ್ ಆನ್ ITR, ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು. ಎರಡನೆಯ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದಿ ಟ್ಯಾಕ್ಸಬಲ್ ಇನ್ಕಮ್. ಇನ್ನು ಮೂರನೇ ಅಂಶ ಅಂದ್ರೆ ಅದು ಚೂಸಿಂಗ್ ರೈಟ್ ಟ್ಯಾಕ್ಸ್ ರೆಜಿಮ್. ನಾಲ್ಕನೇ ಅಂಶ ಅಂದ್ರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಐದನೇ ಪಾಯಿಂಟ್ ಫಾರ್ಮ್ 16. ಆರನೇ ಪಾಯಿಂಟ್ ಫಾರ್ಮ್ 26AS. ಏಳನೇ ಪಾಯಿಂಟ್ AIS, ದಟ್ ಈಸ್ ಎನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್. ಎಂಟನೇ ಪಾಯಿಂಟ್ ಅಂದ್ರೆ ಸೆಲೆಕ್ಟಿಂಗ್ ರೈಟ್ ITR ಫಾರ್ಮ್, ಮತ್ತು ಕಡೆಯ ಅಂಶ ಅಂದ್ರೆ ಅದು ಈ ವೆರಿಫಿಕೇಶನ್. ಓಕೆ, ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಸಬ್ಮಿಟ್ ಮಾಡುವವರು ಗಮನಿಸಬೇಕಾದಂತಹ ಮತ್ತು ಫಾಲೋ ಮಾಡಬೇಕಾದಂತಹ ಆ 9 ಅಂಶಗಳನ್ನ ಡೀಟೇಲ್ ಆಗಿ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇ ಅಂಶ ಅಂದ್ರೆ ಅದು ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು, ಹೂ ನೀಡ್ಸ್ ಟು ಫೈಲ್ ಆನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಅಂತ ಅನ್ನುವುದು ನಿಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಇದರ ಜೊತೆಗೆ ನಿಮ್ಮ ಹೆಸರಿನಲ್ಲಿ ಎಷ್ಟು ಆಸ್ತಿ ಇದೆ, ನೀವೇನಾದ್ರೂ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ 50 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ಡೆಪಾಸಿಟ್ ಮಾಡಿದರೆ, ಮತ್ತು ಕರೆಂಟ್ ಅಕೌಂಟ್ ನಲ್ಲಿ ಒಂದು ವರ್ಷದಲ್ಲಿ 1 ಕೋಟಿ ಅಥವಾ 1 ಕೋಟಿಗಿಂತ ಅಧಿಕವಾಗಿ ನೀವು ಹಣವನ್ನ ಡೆಪಾಸಿಟ್ ಮಾಡಿದರೆ, ಮತ್ತು ಒಂದು ವರ್ಷದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ಎಲೆಕ್ಟ್ರಿಸಿಟಿ ಬಿಲ್ ಅಂದ್ರೆ ಕರೆಂಟ್ ಬಿಲ್ ಕಟ್ಟಿದ್ದಾರೆ, ಅದರ ಜೊತೆಗೆ ನೀವೇನಾದರೂ ಫಾರಿನ್ ಟ್ರಿಪ್ಗಾಗಿ 1 ಲಕ್ಷ ಅಥವಾ 1 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನ ಸ್ಪೆಂಡ್ ಮಾಡಿದರೆ, ಮತ್ತು ಕಂಪನಿಗಳ ಇಕ್ವಿಟಿಗಳಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಂತವರು ತಪ್ಪದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು. ಇನ್ನು ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವವರು ಗಮನಿಸಬೇಕಾದಂತಹ ಎರಡನೆಯ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಅದು ಅಂಡರ್ಸ್ಟ್ಯಾಂಡಿಂಗ್ ದಿ ಟ್ಯಾಕ್ಸಬಲ್ ಇನ್ಕಮ್, ಅಂದರೆ ಟ್ಯಾಕ್ಸ್ ವಿಧಿಸಬಹುದಾದಂತಹ ಇನ್ಕಮ್ ಅನ್ನ ಅರ್ಥ ಮಾಡಿಕೊಳ್ಳುವುದು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಟ್ಯಾಕ್ಸಬಲ್ ಇನ್ಕಮ್ ಅಂದ್ರೆ ಅದು ಒಂದು ವರ್ಷದಲ್ಲಿ ನಿಮಗೆ ಸ್ಯಾಲರಿಯ ರೂಪದಲ್ಲಿ ಬಂದಂತಹ ಇನ್ಕಮ್ ಪ್ಲಸ್ ಬೇರೆ ಬೇರೆ ಆದಾಯ ಮೂಲಗಳಿಂದ ಬಂದಂತಹ ಇನ್ಕಮ್, ಅಂದರೆ FD ಮತ್ತು ಬ್ಯಾಂಕ್ ಅಕೌಂಟ್ ಗಳಿಂದ ಬಂದಂತಹ ಬಡ್ಡಿ ಆಗಿರಬಹುದು, ಡಿವಿಡೆಂಡ್, ಕಮಿಷನ್, ರೆಂಟಲ್ ಇನ್ಕಮ್, ಬಿಸಿನೆಸ್ ಇನ್ಕಮ್, ಪ್ರೊಫೆಷನಲ್ ಇನ್ಕಮ್, ಮೈನಸ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಅಲೋ ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಅಂಡ್ ಡಿಡಕ್ಷನ್ಸ್, ಅಂದರೆ ಅದು ಹೌಸ್ ರೆಂಟ್ ಅಲೋವೆನ್ಸ್ ಆಗಿರಬಹುದು, PPF ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಹಣ ಆಗಿರಬಹುದು, ಅದೇ ರೀತಿ PF ನಲ್ಲಿ, PPF ನಲ್ಲಿ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನಲ್ಲಿ ಆಗಲಿ ಅಥವಾ RD, FD, ಜೊತೆಗೆ ನಿಮ್ಮ ಮಕ್ಕಳಿಗೆ ಪೇ ಮಾಡುವಂತಹ ಸ್ಕೂಲ್ ಫೀಸ್ ಆಗಲಿ, ಅದೇ ರೀತಿಯಾಗಿ ಹೆಲ್ತ್ ಮತ್ತು ಲೈಫ್ ಇನ್ಶೂರೆನ್ಸ್ ಗಳಿಗೆ ಕಟ್ಟುವಂತಹ ಪ್ರೀಮಿಯಂ ಆಗಲಿ. ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ ಮತ್ತು ಡಿಡಕ್ಷನ್ಸ್ ಗಳನ್ನ ನಿಮ್ಮ ಒಂದು ವರ್ಷದ ಆದಾಯದಲ್ಲಿ ಲೆಸ್ ಮಾಡಿ ಉಳಿಯುವಂತಹ ಆದಾಯವೇ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್. ಸೊ ಇನ್ನು ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡುವವರು ಗಮನಿಸಬೇಕಾದಂತಹ ಮೂರನೇ ಅತಿ ಇಂಪಾರ್ಟೆಂಟ್ ಅಂಶ ಅಂದ್ರೆ ಅದು ಚೂಸಿಂಗ್ ದಿ ರೈಟ್ ಟ್ಯಾಕ್ಸ್ ರೆಜಿಮ್, ಅಂದರೆ ಹೊಸ ಮತ್ತು ಹಳೆ ಟ್ಯಾಕ್ಸ್ ಪದ್ಧತಿಯನ್ನ ಸೆಲೆಕ್ಟ್ ಮಾಡಿಕೊಳ್ಳುವುದು. ಹೌದು ಫ್ರೆಂಡ್ಸ್, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸೆಂಟ್ರಲ್ ಗವರ್ನಮೆಂಟ್ 2 ರೀತಿಯ ಟ್ಯಾಕ್ಸ್ ಪದ್ಧತಿಗಳನ್ನ, ಅಂದರೆ 2 ರೀತಿಯ ಟ್ಯಾಕ್ಸ್ ರೆಜಿಮ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ.
ಅದರಲ್ಲಿ ಮೊದಲನೆಯದಾಗಿ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಂದರೆ ಹಳೆ ತೆರಿಗೆ ಪದ್ಧತಿ ಮತ್ತು ಎರಡನೆಯದಾಗಿ ನ್ಯೂ ಟ್ಯಾಕ್ಸ್ ರೆಜಿಮ್ ಅಂದರೆ ಹೊಸ ತೆರಿಗೆ ಪದ್ಧತಿ. ಸೊ ಈ ಎರಡು ಟ್ಯಾಕ್ಸ್ ಪದ್ಧತಿಯಲ್ಲಿ ಬೇರೆ ಬೇರೆಯ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಗಳಿರೋದ್ರಿಂದ ನೀವು ಯಾವ ರೀತಿಯ ಇನ್ಕಮ್ ಟ್ಯಾಕ್ಸ್ ರೆಜಿಮ್ ಅನ್ನ ಚೂಸ್ ಮಾಡಬೇಕು ಅನ್ನುವುದು ನಿಮ್ಮ ಇನ್ವೆಸ್ಟ್ಮೆಂಟ್ ಅಂಡ್ ಡಿಡಕ್ಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಸೊ ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಯಾವ ರೀತಿಯ ತೆರಿಗೆ ಪದ್ಧತಿ ಸೂಟ್ ಆಗುತ್ತದೆ ಅನ್ನುವುದನ್ನ ನೀವು ತಿಳಿದುಕೊಳ್ಳಲು ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಗಳನ್ನ ಯೂಸ್ ಮಾಡಬಹುದು. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಟ್ಯಾಕ್ಸ್ ಕನ್ಸಲ್ಟೆಂಟ್ ಗಳನ್ನ ಕನ್ಸಲ್ಟ್ ಮಾಡಿದರೆ ನಿಮಗೆ ಯಾವ ರೀತಿಯ ಟ್ಯಾಕ್ಸ್ ಪದ್ಧತಿ ಸೂಟ್ ಆಗುತ್ತದೆ ಅಂತ ತಿಳಿದುಕೊಳ್ಳಬಹುದು. ಫ್ರೆಂಡ್ಸ್, ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವವರು ಅನುಸರಿಸಬೇಕಾದಂತಹ ಪಾಯಿಂಟ್ಸ್ ಗಳಲ್ಲಿ ನಾಲ್ಕನೆಯ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಅದು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಅಂದರೆ ITR ಸಬ್ಮಿಷನ್ ಮಾಡಲು ಬೇಕಾಗುವಂತಹ ಡಾಕ್ಯುಮೆಂಟ್ಸ್ಗಳು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲು ಬೇಕಾಗುವಂತಹ ಡಾಕ್ಯುಮೆಂಟ್ಸ್ಗಳು ಯಾವುವು ಅಂತ ಮತ್ತು ಆ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಫೈಲಿಂಗ್ ಮಾಡುವ ಸಂದರ್ಭದಲ್ಲಿ ಅರೇಂಜ್ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿ ಇಟ್ಟುಕೊಂಡರೆ ನೀವು ಈಸಿಯಾಗಿ ಯಾವುದೇ ರೀತಿಯ ತೊಂದರೆ ಇರಲಾರದೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬಹುದು. ಸೊ ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲು ಬೇಕಾಗುವಂತಹ ಡಾಕ್ಯುಮೆಂಟ್ಸ್ಗಳು ಯಾವುವು ಅಂತ ನೋಡುವುದಾದರೆ ನೋಡಿ, ಅದರಲ್ಲಿ ಮೊದಲನೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದ್ರೆ ಅದು ಫಾರ್ಮ್ 16, ಅದರ ಜೊತೆಗೆ ಫಾರ್ಮ್ 26AS, ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ರೂಫ್ಸ್, ಹೋಮ್ ಲೋನ್ ಇಂಟ್ರೆಸ್ಟ್ ಸರ್ಟಿಫಿಕೇಟ್, ರೆಂಟ್ ರಿಸಿಪ್ಟ್, ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಅನ್ನ ಕಟ್ಟಿದರೆ ಸ್ಕೂಲ್ ಫೀಸ್ ರಿಸಿಪ್ಟ್, ಬ್ಯಾಂಕ್ ಸ್ಟೇಟ್ಮೆಂಟ್, ಅದರ ಜೊತೆಗೆ ನೀವು ಕಟ್ಟುವಂತಹ ಇನ್ಶೂರೆನ್ಸ್ ಪ್ರೀಮಿಯಂ ರಿಸಿಪ್ಟ್ಗಳು ಬೇಕಾಗುತ್ತವೆ. ಫ್ರೆಂಡ್ಸ್, ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡುವವರು ಗಮನಿಸಬೇಕಾದಂತಹ ಪಾಯಿಂಟ್ ಗಳಲ್ಲಿ ಅತಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಅದು ಫಾರ್ಮ್ 16. ನೋಡಿ ಫ್ರೆಂಡ್ಸ್, ಫಾರ್ಮ್ 16 ಅನ್ನುವುದು ನೀವು ಕೆಲಸ ಮಾಡುವಂತಹ ಸಂಸ್ಥೆಗಳು ನಿಮಗೆ ಫೈನಾನ್ಷಿಯಲ್ ಇಯರ್ ಮುಗಿದ ಮೇಲೆ ಇಶ್ಯೂ ಮಾಡುವಂತಹ ಒಂದು ಟ್ಯಾಕ್ಸ್ ಸರ್ಟಿಫಿಕೇಟ್. ಸೊ ನೋಡಿ ಫ್ರೆಂಡ್ಸ್, ಈ ಫಾರ್ಮ್ 16 ಅನ್ನುವುದು ನಿಮಗೆ ಒಂದು ವರ್ಷದಲ್ಲಿ ಸ್ಯಾಲರಿಯ ರೂಪದಲ್ಲಿ ಬಂದಂತಹ ಆದಾಯದ ಮಾಹಿತಿ, ಅದರ ಜೊತೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಗಳ ಮಾಹಿತಿ ಮತ್ತು ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ ಕ್ಲೇಮ್ ಮಾಡಲು ನೀವು ಡಿಡಕ್ಷನ್ಸ್ ಗಳನ್ನ ಕ್ಲೇಮ್ ಮಾಡಿದಂತಹ ಮಾಹಿತಿಗಳನ್ನ ಈ ಫಾರ್ಮ್ 16 ಒಳಗೊಂಡಿರುತ್ತದೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಫಾರ್ಮ್ 16 ಅನ್ನುವುದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲು ಬೇಕಾದಂತ ಅತಿ ಪ್ರಮುಖವಾದ ಡಾಕ್ಯುಮೆಂಟ್ ಅಂತಾನೆ ಹೇಳಬಹುದು. ಸೊ ಹಾಗಾಗಿ ಫ್ರೆಂಡ್ಸ್, ವಿತೌಟ್ ದಿಸ್ ಫಾರ್ಮ್ 16 ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಫೈಲ್ ದಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತಾನೆ ಹೇಳಬಹುದು. ಸೊ ಆದ್ದರಿಂದ ನೀವು ನಿಮ್ಮ ಎಂಪ್ಲಾಯರ್ ಗಳಿಂದ ಈ ಫಾರ್ಮ್ 16 ಅನ್ನ ಕಲೆಕ್ಟ್ ಮಾಡುವುದನ್ನ ಯಾವತ್ತಿಗೂ ಮರೆಯಬೇಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಮತ್ತೊಂದು ಪ್ರಮುಖವಾದಂತ ಅಂಶವನ್ನ ನೋಡೋಣ. ನೋಡಿ, ಇಲ್ಲಿ ಫಾರ್ಮ್ 16 ಜೊತೆಗೆ ಅಷ್ಟೇ ಮಹತ್ವವಾದಂತಹ ಮತ್ತೊಂದು ಫಾರ್ಮ್ ಅಂದ್ರೆ ಅದು ಫಾರ್ಮ್ 26AS. ದಿಸ್ ಇಸ್ another ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ರಿಕ್ವೈರ್ಡ್ ಫಾರ್ ಫೈಲಿಂಗ್ ದಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಸೊ ಫ್ರೆಂಡ್ಸ್, ಫಾರ್ಮ್ 16 ರೀತಿಯಾಗಿ ಫಾರ್ಮ್ 26AS ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ನೋಡುವುದಾದ್ರೆ ನೋಡಿ, ಈ ಫಾರ್ಮ್ 26AS ಅನ್ನುವುದು ನಿಮ್ಮ ಇನ್ಕಮ್ ದಿಂದ ಡಿಡಕ್ಟ್ ಮಾಡಿದಂತಹ ಟ್ಯಾಕ್ಸ್ ಇನ್ಫಾರ್ಮೇಶನ್, TCS ಅಂದ್ರೆ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ ಇನ್ಫಾರ್ಮೇಶನ್, ಜೊತೆಗೆ ಅಡ್ವಾನ್ಸ್ ಟ್ಯಾಕ್ಸ್ ಅಂಡ್ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಪೇಮೆಂಟ್ ಡೀಟೇಲ್ಸ್ ಅನ್ನ ಒಳಗೊಂಡಿರುತ್ತದೆ. ಸೊ ಹಾಗಾಗಿ ಇದು ನಿಮ್ಮ ಫಾರ್ಮ್ 16 ಜೊತೆ ಕ್ರಾಸ್ ವೆರಿಫಿಕೇಶನ್ ಮಾಡಲು ತುಂಬಾನೇ ಎಸೆನ್ಸಿಯಲ್ ಆದಂತಹ ಫಾರ್ಮ್ 26AS ಅಂತಾನೆ ಹೇಳಬಹುದು. ಸೊ ಆದ್ದರಿಂದ ನಿಮ್ಮ ಇನ್ಕಮ್ ದಿಂದ ಡಿಡಕ್ಟ್ ಮಾಡಿದಂತಹ ಟ್ಯಾಕ್ಸ್ ಅನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಲು ಈ ಫಾರ್ಮ್ 26AS ತುಂಬಾನೇ ಎಸೆನ್ಸಿಯಲ್ ಆಗಿದೆ. ಫಾರ್ಮ್ 16, ಫಾರ್ಮ್ 26AS ಈ ಎರಡು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಗಳ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಆದಂತಹ ಡಾಕ್ಯುಮೆಂಟ್ ಅಂದ್ರೆ ಅದು AIS ಅಂದ್ರೆ ಎನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್. ಫ್ರೆಂಡ್ಸ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲು ಫಾರ್ಮ್ 16, ಫಾರ್ಮ್ 26AS ಜೊತೆಗೆ ಈ AIS ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದ್ರೆ ನೋಡಿ, ಈ AIS ನಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಗೆ ರೆಕಾರ್ಡ್ ಆದಂತ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಡೀಟೇಲ್ ಇನ್ಫಾರ್ಮೇಶನ್ ಈ AIS ನಲ್ಲಿ ಇರುತ್ತದೆ. ಸೊ ಈ ಸ್ಟೇಟ್ಮೆಂಟ್ ನಲ್ಲಿ ಇಂಟ್ರೆಸ್ಟ್ ಇನ್ಕಮ್, ಸ್ಯಾಲರಿ ಇನ್ಕಮ್, ಡಿವಿಡೆಂಡ್ಸ್, ಲಿಸ್ಟ್ ಆಫ್ ಎಕ್ಸ್ಪೆನ್ಸಸ್ ಅಂಡ್ ಪರ್ಚೇಸಸ್, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಡೀಟೇಲ್ಸ್, ಕ್ಯಾಶ್ ಡೆಪಾಸಿಟ್ ಡೀಟೇಲ್ಸ್, ಇಕ್ವಿಟಿ ಅಂಡ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್, ಜೊತೆಗೆ ಬಿಸಿನೆಸ್ ಅಂಡ್ ಪ್ರೊಫೆಷನಲ್ ಇನ್ಕಮ್ ಡೀಟೇಲ್ಸ್, ಈ ರೀತಿಯಾಗಿ ಮುಂತಾದ ಅನೇಕ ಇನ್ಫಾರ್ಮೇಶನ್ ಗಳನ್ನ ಈ ಸ್ಟೇಟ್ಮೆಂಟ್ ನಲ್ಲಿ ನಾವು ನೋಡಬಹುದು. ಹಾಗಾಗಿ ಫಾರ್ಮ್ 26AS ಮತ್ತು ಫಾರ್ಮ್ 16 ಜೊತೆಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನು ಫೈಲ್ ಮಾಡಲು ಈ AIS ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಡಾಕ್ಯುಮೆಂಟ್ ಆಗಿದೆ. ಫ್ರೆಂಡ್ಸ್, ಇವಾಗ ತಿಳಿಸಿರುವ ಎಲ್ಲಾ ಅಂಶಗಳು ಒಂದು ರೀತಿಯಾಗಿ ಇಂಪಾರ್ಟೆಂಟ್ ಆದರೆ ಮತ್ತೊಂದು ಅತಿ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಅಂದ್ರೆ ಅದು ಸೆಲೆಕ್ಟಿಂಗ್ ರೈಟ್ ITR ಫಾರ್ಮ್. ಹೌದು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲು ಬೇಕಾದಂತಹ ITR ಫಾರ್ಮ್ ಅನ್ನ ಚೂಸ್ ಮಾಡುವುದು ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ.
ಬಿಕಾಸ್ ನೀವು ಯಾವ ಯಾವ ರೀತಿಯ ಇನ್ಕಮ್ ಗಳನ್ನ ಹೊಂದಿದಿರಿ ಅನ್ನೋದರ ಮೇಲೆ ಯಾವ ITR ಫಾರ್ಮ್ ಅನ್ನ ಚೂಸ್ ಮಾಡಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತದೆ. ಸೊ ಹಾಗಾಗಿ ಫ್ರೆಂಡ್ಸ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡುವಾಗ ರೈಟ್ ITR ಫಾರ್ಮ್ ಅನ್ನ ಚೂಸ್ ಮಾಡುವುದು ವೆರಿ ಇಂಪಾರ್ಟೆಂಟ್. ಫ್ರೆಂಡ್ಸ್, ಇನ್ನು ಕಡೆಯದಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡುವಾಗ ಗಮನಿಸಬೇಕಾದಂತಹ ಕಡೆಯ ಅಂಶ ಅಂದರೆ ಅದು ಈ ವೆರಿಫಿಕೇಶನ್. ಹೌದು ಫ್ರೆಂಡ್ಸ್, ಇವಾಗ ತಿಳಿಸಿರುವಂತಹ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಿದ ಮೇಲೆ ಅದನ್ನ ಕಂಪಲ್ಸರಿಯಾಗಿ ನೀವು ಈ ವೆರಿಫಿಕೇಶನ್ ಮಾಡಲೇಬೇಕು. ಸೊ ITR ಅನ್ನ ಸಬ್ಮಿಟ್ ಮಾಡಿದ ಮೇಲೆ 30 ದಿನಗಳ ಒಳಗಾಗಿ ಕಂಪಲ್ಸರಿಯಾಗಿ ಈ ITR ಅನ್ನ ಈ ವೆರಿಫಿಕೇಶನ್ ಮಾಡಲೇಬೇಕು. ಇನ್ ಕೇಸ್ ನೀವೇನಾದ್ರೂ ಈ 30 ದಿನಗಳ ಒಳಗಾಗಿ ಈ ವೆರಿಫಿಕೇಶನ್ ಅನ್ನ ಮಾಡಲಿಲ್ಲ ಅಂದ್ರೆ ನೀವು ಸಬ್ಮಿಟ್ ಮಾಡಿದಂತಹ ITR ಇನ್ವ್ಯಾಲಿಡ್ ಆಗುತ್ತದೆ. ಸೊ ಹಾಗಾಗಿ ಫ್ರೆಂಡ್ಸ್, ನೀವು ಸಬ್ಮಿಟ್ ಮಾಡಿದಂತಹ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ 30 ದಿನಗಳ ಒಳಗಾಗಿ ತಪ್ಪದೆ ಈ ವೆರಿಫಿಕೇಶನ್ ಮಾಡಿ. ಈ ವೆರಿಫಿಕೇಶನ್ ಅನ್ನ ಆಧಾರ್ OTP ದಿಂದಾಗಲಿ ಅಥವಾ ನೆಟ್ ಬ್ಯಾಂಕಿಂಗ್ ದಿಂದಾಗಲಿ ಅಥವಾ EVC ಅಂದ್ರೆ ಎಲೆಕ್ಟ್ರಾನಿಕ್ ವೆರಿಫಿಕೇಶನ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿದಂತಹ ITR ಅನ್ನ ಈ ವೆರಿಫಿಕೇಶನ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡುವಾಗ, ಎಸ್ಪೆಷಲಿ ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡುವಾಗ ಗಮನಿಸಬೇಕಾದಂತಹ ಅತಿ ಮುಖ್ಯವಾದ ಅಂಶಗಳ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ಕಂಟೆಂಟ್ ದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಮಸ್ಕಾರ.